ನಾನು ಶಾಂತಿ, ನಾನು ಪ್ರೇಮ, ನಾನು ಆನಂದ, ಇದೆಲ್ಲನೂ ಆತ್ಮದ ಗುಣ. ಅದನ್ನು ಸ್ಮರಣೆ ಮಾಡಿಕೊಂಡು ಸದಾ ನಾನು ಇದ್ದೀನಿ ಅನ್ನೋದೇ ಯೂನಿವರ್ಸಲ್ ಮೈಂಡ್ ಅಂತಾರೆ. ಯಾವುದು ಯೂನಿವರ್ಸಲ್ ಮೈಂಡ್? ದಟ್ ಇಟ್ ಸೆಲ್ಫ್ ಇಸ್ ಗಾಡ್. ಅದೇ ದೇವರು, ಬೇರೆ ಯಾವುದೂ ಇಲ್ಲ. ಸದಾ ಆನಂದ ಸ್ವರೂಪ, ಸದಾ ಕಂಪ್ಯಾಷನೇಟ್, ಅದರ ಸ್ವರೂಪ, ಕರುಣಾ ಸ್ವರೂಪ, ದಯಾ ಸ್ವರೂಪ, ನಮ್ಮ ಅನುಭವ. ಆದರೆ ನಾವು ನಮ್ಮನ್ನು ಸಬ್ಸ್ಟಿಟ್ಯೂಟ್ ಆಗಿ ಒಂದಿಟ್ಕೊಂಡಿದ್ದು ನಾನಿದು ಅಂತ ಒಂದು ಪಾತ್ರ ಮಾಡೋಕ್ಕೆ, ಅದು ನಮಗೆ ವ್ಯತ್ಯಾಸ ಗೊತ್ತಿರಬೇಕು. ನಾನು ಇದನ್ನು ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡ್ತಿದ್ದೀನಿ, ಇದೊಂದು ಪಾತ್ರ ಕರ್ಮದಲ್ಲಿ ತಗೊಂಡಿದ್ದೀನಿ ಅಂತ. ನಮಗೆ ಈ ಸತ್ಯ ಗೊತ್ತಿದ್ದರೆ ನಮಗೆ ಅಥೆಂಟಿಕ್ ಕ್ವೆಶ್ಚನ್ಸ್ ಬರುತ್ತೆ ಲೈಫ್ನಲ್ಲಿ. ಪ್ರಾಪಂಚಿಕವಾಗಿ ನಾವು ಜೀವನ ಮಾಡುವಾಗ ಎಷ್ಟೋ ಪ್ರಶ್ನೆಗಳು ಬರುತ್ತೆ. ಅದಕ್ಕೆಲ್ಲ ಉತ್ತರ ಯೂನಿವರ್ಸಲ್ ಮೈಂಡಿಗೆ ಗೊತ್ತು. ಪ್ರಶ್ನೆ ಬರ್ತಾ ಇದ್ದಂಗೆ ಒಳಗಡೆಯಿಂದ ಉತ್ತರ ಬರುತ್ತೆ, ಕಂಪ್ಯೂಟರ್ನಲ್ಲಿ ಫೀಡ್ ಮಾಡಿದಂಗೆ ಬರುತ್ತೆ. ಎಲ್ಲೂ ಯಾರನ್ನೂ ಕೇಳಬೇಕಾಗಿಲ್ಲ. ಆದರೆ ನಿಮಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಅದೇ ನಿಜವಾದ ನಂಬಿಕೆ. ಪರಮಾತ್ಮನ ಮೇಲೆ ನಂಬಿಕೆ ಅಂದರೆ ನಿನ್ನ ಆತ್ಮದಲ್ಲಿ ನಿನಗೆ ಗೌರವ, ವಿಶ್ವಾಸ, ಪ್ರೀತಿ ಎಲ್ಲ ಇದ್ದಾಗ ನಿನಗೆ ಚೆನ್ನಾಗಿ ಗೊತ್ತು, ಒಳಗಡೆ ನಿನಗೆಲ್ಲ ಗೊತ್ತು ಅಂತ. ಅಂದರೆ ಪ್ರಶ್ನೆ ಎಲ್ಲಕ್ಕೂ ಉತ್ತರ ಒಳಗಿದೆ ಅಂತ, ಯಾವುದಕ್ಕೂ ಹೊರಗಡೆ ಹುಡುಕಬೇಕಾಗಿಲ್ಲ. ಹಾಗೆ ಋಷಿಗಳು ಹುಡುಕೊಂಡಿದ್ದು ಅವರು ನಮ್ಗೆ ಅನುಕೂಲ ಆಗಲಿ ಅಂತ ಬರೆದಿಟ್ರು. ಅದೇ ಸರ್ವಸ್ವ ಅಲ್ಲ, ಅದು ರೆಫರೆನ್ಸ್ ಅಷ್ಟೇ. ನಮಗೆ ಅದು ನಮ್ಗೆ ಉಪಯೋಗಕ್ಕೆ ಬರ್ಬೋದು. ಅದು ತಿಳಿಸುತ್ತೆ, ನೀನು ಹುಡುಕಬೇಡ, ಇಷ್ಟು ಹೇಳ್ಬೋದು, ನಿನ್ನಲ್ಲೇ ಹುಡುಕೋ ಮಿಕ್ಕಿದ್ದು ಅಂತ. ಪುನಃ ನಾವು ಧ್ಯಾನ ಮಾಡಲೇಬೇಕಾಗತ್ತೆ.